ಹೊರತಿಲ್ಲ ಗೆಳತಿ ನಾ ಮರತಿಲ್ಲ ತಿಳಿದು ನೀ ಕೊಡಬೇಡ ನೀ ದಕ್ಕಿ ನಮ್ಮ ಮನಸ್ಸಿ ಗಾಡಿ ಅಂದ್ರೆ ಬಾಲವು ಅಮೃತಧಾರೆ. ಸೊ ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಸೀನ್ ಏನ್ರಿಪ್ಪ ಫ್ಯಾಮಿಲಿ ಅಂತ ಅಂದ್ರೆ ಟೈಮ್ ಆಗೈತಿ 9:30 ಆ್ಯಂಡ್ ಇವಾಗ ಇದು ಮುರುಡೇಶ್ವರದಾಗ. ಆ್ಯಂಡ್ ನಿನ್ನೆ ಎಷ್ಟು ಗಂಟೆಗೆ ಬಂದಿದ್ರಪ್ಪ ಅಂತಂದ್ರೆ ಕರೆಕ್ಟ 11 ಗಂಟೆ ಆಗಿತ್ತು ರಾತ್ರಿ. ಆ್ಯಂಡ್ 11 ಗಂಟೆ ಆಗಿದ್ದರಿಂದ ಮುರುಡೇಶ್ವರದಾಗ ಒಂದು ರೂಮ್ ಮಾಡಿದ್ದು. ಆ್ಯಂಡ್ ರೂಮ್ಗೆ ನೀವೇನಾದರೂ ಒಂದಿನ ಮುರುಡೇಶ್ವರದಾಗ ಬಂದು ಏನಾರ ಸ್ಟೇ ಮಾಡ್ಬೇಕಂತ ಅನ್ಕೊಂಡಿರಿ ಅಂತಂದ್ರೆ ರೂಮಿಗೆ ಎಷ್ಟು ಐತ್ರಿಪ್ಪ ಅಂತಂದ್ರೆ ಪರ್ ಹೆಡ್ 200 ರೂಪಾಯಿ. ಆ್ಯಂಡ್ ನಾವು ಒಂದು 15 ಜನ ಇರೋದ್ರಿಂದ 900 ರೂಪಾಯಿನ ತೊಗೊಂಡ್ರೆ ಇವಾಗ ರೂಮ್ದಾಗದಾರ ಎಲ್ಲರೂ ಹುಡುಗರ ಆ್ಯಂಡ್ ಅಡುಗೆ ಮಾಡತ್ತಾರ. ಇವಾಗ ಹೋಗ್ಬೇಕಾ ಊಟ ಗಿಟ ಮುಗಿಸ್ಕೊಂಡು ನಾಷ್ಟ ಗಿಷ್ಟ ಮುಗಿಸ್ಕೊಂಡು ಆ್ಯಂಡ್ ದೇವ್ರ ದರ್ಶನ ಇದು ಮುಗಿಸ್ಕೊಂಡು ಹೋಗ್ತಾ ತೋರಿಸ್ತೀನಿ ಏನೇನು ಆಕೈತಿ ಏನೇನಿಲ್ಲ. ಇನ್ ಕೇಸ್ ಚಾನಲ್ಗೆ ಯಾರಾದರೂ ಹೊಸಬ್ರು ಅಂತಾರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರ್ಯಾಕೆ ಹೋಗ್ಬೇಡ್ರಿ. ನಮ್ಮ ಸೆಕೆಂಡ್ ಡೇ ಜರ್ನಿ ಆ್ಯಂಡ್ ತೋರಿಸ್ನಂದು ರೂಮ್ ಹೆಂಗಿದಾವೆ ಆ್ಯಂಡ್ ಚಲೋದಾವಿಲ್ಲ ಅಂತಂದ. ಆ್ಯಂಡ್ ಅಡುಗೆ ಹುಡುಗರು ಅಡುಗೆ ಇದು ಮಾಡತ್ತಾರ. ಆ್ಯಂಡ್ ಊಟ ಗಿಟ ಮಾಡಿ ಮುಗಿಸ್ಕೊಂಡು ಇಲ್ಲಿಂದ ಸೆಕೆಂಡ್ ಡೇ ಜರ್ನಿ ಸ್ಟಾರ್ಟ್ ಮಾಡ್ಬೇಕಾ. ಸ್ಟೇಡಿಯಂ ಆಗಿರೋ ಫ್ಯಾಮಿಲಿ ತೋರಿಸ್ ಟೇಕೆಟ್ ನಾಗಿ ಅಲ್ಲ ಇವಾಗ ಏನ್ರಿಪ್ಪ ಅಂತಂದ್ರೆ ಊಟ ಗಿಟ ಮುಗಿಸ್ಕೋಬೇಕಾ. ಊಟ ಮುಗಿಸ್ಕೊಂಡು ಆ್ಯಂಡ್ ದರ್ಶನ ಮಾಡಕ್ಕೆ ಹೋಗ್ಬೇಕಾ ಸ್ಟೇಡಿಯಂ ಆಗಿ. ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಪ್ರೀತಿಯ ಮುರುಡೇಶ್ವರಕ್ಕೆ ಬಂದಿದ್ದೇನೆ. ನಿಧಿಯಲ್ಲಿ ಬಂದ ಮೊದಲ ಸಿಂಚನ ನಾನಿನ್ನಲಿ ನೀ ನನ್ನಲಿ ಅಂದುಕೊಂಡರೆ ಎಂಥ ರೋಮಾಂಚನ ಅಂತರಂಗದ ಆಹ್ವಾನವೇ चले ये सांस किस तरह मेरा कर्म तू ही जाने क्या बुरा है क्या भला तेरे रास्ते पे मैं तो आंख मूंद के चला गर्भगे ಕಣ್ಣ ಭಾಷೆಯು ಎಂತ ಆಲಾದವು ಕನಸೋ ಇದು ನನಸೋ ಇದು ನನ್ನಿದೆಯಲ್ಲಿ ಬಂದ ಮೊದಲ ಸಿಂಚನ. ಸೊ ಫ್ಯಾಮಿಲಿ ಮಸ್ತ್ ದೇವ್ರ ದರ್ಶನ ಎಲ್ಲ ಮುಗಿತಾ. ಆ್ಯಂಡ್ ಇನ್ನು ನೆಕ್ಸ್ಟ್ ಹೋಗೋದು ಯಾವುದ್ರಿಪ್ಪ ಅಂತಂದ್ರೆ ಉಡುಪಿ. ನೀವೇನಾದ್ರೂ ಬಂದರೆ ಮುರುಡೇಶ್ವರಕ್ಕೆ ಬಂದ್ರಿಪ್ಪ ಅಂತಂದ್ರೆ ದೇವ್ರ ದರ್ಶನ ಅಷ್ಟೇ ಮಾಡ್ಬೇಕಾಗೈತಿ. ಇವಾಗ ಏನಾದ್ರು ಬಂದ್ರಿ ಅಂತಂದ್ರೆ ಬೀಚ್ದಾಗದು ಏನೋ ಸ್ನಾನ ಅದು ಮಾಡೋಕೆ ಬಿಡಂಗಿಲ್ಲತ್ತ, ಎಲ್ಲ ಸ್ಟಾಪ್ ಆಗ್ಬಿಡತ್ರಿ ನೋಡಿರಿ. ದರ್ಶನ ಎಲ್ಲ ಮಸ್ತ್ ಆತ. ಆ್ಯಂಡ್ ನಮ್ಮ ಹುಡುಗರು ಏನೋ ತೊಗೊಳತ್ತಾರ ಗಾಗಲ್ಸ್ ಅದೇನೋ. ಆ್ಯಂಡ್ ಅವನ್ನೆಲ್ಲ ತೊಗೊಂಡು ಎಲ್ಲರೂ ಬಂದ ನಂತರ ಮಾಸ್ ಉಡುಪಿ ಹೋಗೋಣಂತ ಸ್ಟೇಡಿಯಂ ಆಗಿರಿ ಫ್ಯಾಮಿಲಿ. ಮಾಸ್ ಬಾಯ್ನೆ ಫ್ಯಾಮಿಲಿ ಮಾಸ್ ಎಲ್ಲ ತೊಗೊಳಕತ್ ಬಿಡ. ಯಾವ ಟಿ ಶರ್ಟಾ ಸ್ಪರ್ಶ ನೆನಪಿದೆ ಮತ್ತನು ತಂದ ಆ ಮೊದಲ ಚುಂಬನ ನೆನಪಿದೆ ಮೊದಲ ಕನಸು ನೆನಪಿದೆ ಮೊದಲ ಮುನಿಸು ನೆನಪಿದೆ ಕಂಬನಿ ತುಂಬಿ ನೀನಿಟ್ಟ ಸಾಂತ್ವನ ನೀ ಇಲ್ಲವಾದರೆ ನಾ ಹೇಗೆ ಬಾಳಲಿ ನೀ ಅಮೃತಧಾರೆ ಕೋಟಿ ಜನ್ಮ ಜೊತೆಗಾತೀನಿ ಅಮೃತಧಾರೆ ಹೇಳೆಯ ನಿನಗಿಂತಲೂ ರುಚಿಯ
ರುಚಿಯಾವುದು ನೀನಿದ್ದರೆ. 1 hour later. ಇವಾಗ ಬಂದತ್ರಿ ಉಡುಪಿ ಶ್ರೀಕೃಷ್ಣ ಮಂದಿರಕ್ಕೆ, ಶ್ರೀಕೃಷ್ಣ ಮಠಕ್ಕೆ. ಈ ಕ್ಷೇತ್ರಕ್ಕೆ ಉಡುಪಿ ಅಂತಂದು ಯಾಕೆ ಹೆಸರು ಬಂದ್ರಿಪ್ಪ ಅಂತಂದ್ರೆ ಉಡು ಮತ್ತು ಪಿ ಎಂಬ 2 ಸಂಸ್ಕೃತ ಶಬ್ದಗಳಿಂದ ಈ ಕ್ಷೇತ್ರಕ್ಕೆ ಉಡುಪಿ ಅಂತ ಹೆಸರು ಬಂತಂತ ಹೇಳ್ತಾರೆ. ಆ್ಯಂಡ್ ಇಲ್ಲಿ ಶ್ರೀಕೃಷ್ಣ ಮಠವನ್ನು ಸ್ಥಾಪನೆ ಮಾಡಿರ್ತಕ್ಕಂಥವ್ರು ಮಧ್ವಾಚಾರ್ಯ. ಅದು 12ನೇ ಶತಮಾನದಾಗ ಶ್ರೀಕೃಷ್ಣ ಮಠವನ್ನು ಸ್ವತಃ ಮಧ್ವಾಚಾರ್ಯ ಸ್ಥಾಪನೆ ಮಾಡ್ಯಾರ. ಆ್ಯಂಡ್ ಅದನ್ನ ಶ್ರೀಕೃಷ್ಣ ಮೂರ್ತಿ ಇರ್ತೈತಿ ಅದನ್ನ ಮಧ್ವಾಚಾರ್ಯರ ಪ್ರತಿಷ್ಠಾಪನೆ ಮಾಡ್ಯಾರ ಅಂತಂದು ಹೇಳ್ತಾರೆ, ಪ್ರತಿಷ್ಠಾಪನೆ ಮಾಡ್ಯಾರಂತ. ಮತ್ತು ಅದನ್ನು ರುಕ್ಮಿಣಿ ದೇವಿಯವರ ಪೂಜೆ ಮಾಡ್ತಿದ್ರಂತ. ಉಡುಪಿಯ ಶ್ರೀಕೃಷ್ಣ ದೇವಸ್ಥಾನದಾಗ ಇನ್ನೊಂದು ವಿಶೇಷತೆ ಏನ್ರಿಪ್ಪ ಅಂತಂದ್ರೆ ಕನಕನ ಕಿಂಡಿ. ಆ್ಯಂಡ್ ಆಬ್ವಿಯಸ್ಲಿ ಗೊತ್ತಾ ಇರ್ತೈತೆ ಎಲ್ಲರಿಗೂ ಕನಕನ ಕಿಂಡಿ ವಿಶೇಷತೆ ಏನ್ರಿಪ್ಪ ಅಂತಂದ್ರೆ ಈ ಮಠಕ್ಕೆ 16ನೇ ಶತಮಾನದಾಗ ಕನಕದಾಸರು ಶ್ರೀಕೃಷ್ಣನ ದರ್ಶನ ಪಡಲಿಕ್ಕೆ ಅಂತಂದು ಬರ್ತಾರೆ. ಅವಾಗಿನ ಕಾಲದಾಗ ನಿಮ್ಗೆ ಗೊತ್ತಾ ಇರ್ತೈತಿರಲ್ಲ, ಮೇಲ್ಜಾತಿ ಕೆಳಜಾತಿ ಅಂತಂದು ಮೇಲ್ಜಾತಿಯವ್ರಿಗೆ ಅಷ್ಟೇ ದರ್ಶನ ಕೊಡ್ತಿರ್ತಾರೆ. ಆ್ಯಂಡ್ ಕೆಳಜಾತಿಯವ್ರನ್ನ ದೇವಸ್ಥಾನ ಒಳಗೆ ಬಿಡ್ತಿರೋದಿಲ್ಲ. ಅದ್ರ ಸಲುವಾಗಿ ಕನಕದಾಸರನ್ನ ಒಳಗೆ ಬಿಡಲಿಲ್ಲ ಅಂತ. ಅವಾಗ ಕನಕದಾಸರು ಹಿಂದೊಂದು ಕಿಂಡಿ ಇರ್ತೈತಿಲ್ಲ, ಆ ಕಿಂಡಿಲಿ ಶ್ರೀಕೃಷ್ಣನ ದರ್ಶನ ಪಡ್ಲಿಕ್ಕೆ ಹೋಗಾರ. ಅವಾಗ ಫಸ್ಟ್ ಹೋದಾಗ ಬರೀ ಮೂರ್ತಿಯ ಪೆನ್ ಅಷ್ಟೇ ಕಾಣ್ತೈತಂತ. ಆಮೇಲೆ ಸ್ವಲ್ಪ ಪ್ರಾರ್ಥನೆ ಮಾಡಿದಾಗ ಕನಕದಾಸರ ಭಕ್ತಿಗೆ ಮೆಚ್ಚಿ ಶ್ರೀಕೃಷ್ಣ ತಿರುಗಿ ದರ್ಶನ ಕೊಡ್ತಾರಂತ. ಅವಾಗಿಂದ ಕನಕನ ಕಿಂಡಿ ಅಂತಂದು ಪ್ರಸಿದ್ಧಿಯನ್ನು ಪಡೆದೈತ್ರಿ. ಈಗಲಾದರೂ ಜನ ಕನಕನ ಕಿಂಡಿಯಿಂದ ದರ್ಶನ ಪಡಿತಾರೆ. ಅದೊಂದು ವಿಶೇಷತೆ. ಆ್ಯಂಡ್ ಮಠದಾಗ ಓದ್ಕೊಂಡು ತೋರ್ಸಾಕ ಕ್ಯಾಮ್ರಾ ಅಲಾವ್ ಐತ್ಲ ಗೊತ್ತಿಲ್ಲ. ಕ್ಯಾಮ್ರಾ ಅಲಾವ್ ಇತ್ತು ಅಂತಂದ್ರೆ ತೋರಿಸ್ತಾನಂತ ಸ್ಟೇಡಿಯಂ ಆಗುತ್ತೆ. One hour later. ಬರೂರಲ್ಲಿ ನಿನ್ಗೆ ತಾಯಿ ತಂದೆ ಯಾರು ನೀ ಹೇಳೆಯ, ನಿನಗಿಂತಲೂ ರುಚಿಯಾವುದು ನೀನಿದ್ದರೆ ಬೇರೆ ಬೇಕೆನಿಸದು. ಪ್ರೀತಿ ನಿಂಗಿಷ್ಟ ಯಾರು ನಿನ್ನ ಕೈಗೊಂಬೆ ಬರುವೆ ವರ, ಆಸೆಯ ತುಂಬ ನೀ ಹರಿಯುವೆ. ನಿನ ಸ್ನೇಹವೇ ಬಲು ಸುಂದರ, ನೀನಿದ್ದರೆ ಸುಖ ಸಾಗರ. ಕನಸೋ ಇದು ನನಸೋ ಇದು, ನನ್ನಿದೆಯಲಿ ಬಂದ ಮೊದಲ ಸಿಂಚನ. ಅಂತರಂಗದ ಆಹ್ವಾನವೇ ಹೃದಯ ಮೀಟುವ ಶೋಭಾ. ನಂಬಿದ್ದೆ ನೀ ಚೂರಿ ಹಾಕಿದೆ, ಕಷ್ಟೊಂದು ನನಗಿರಲಿ ಎಷ್ಟೊಂದು ಹೇಳಲಿ, ಹೋಗಾಗ ಬರುವಾಗ ಎದುರಾಕಿ ನಾನಿನ್ನ ಹೊರತಿಲ್ಲ ಗೆಳತಿ ನಾ ಮರೆತಿಲ್ಲ, ತುಳುಗು ಕೊಡಬೇಡ ನೀ ದಕ್ಕಿ. ನೀನಾಗಿದ್ದು ಸಿಂಗಾರ ಕೊಟ್ಟಿದ್ದು ಬಂಗಾರ, ನೀನಾಗಿದ್ದು ಸಿಂಗಾರ ನೀ ಕೊಟ್ಟಿದ್ದು ಬಂಗಾರ. ಎಚ್ಚಲ್ತಿ ಹೋಗುಮ ಹೋಗುಮ ಲಾಂಗ್ ಡ್ರೈವ್ ಹೋಗುಮ, ಮಾಡುಮ ಮಾಡುಮ ಎಲ್ಲಿ ಪಾರ್ಟಿ ಮಾಡುಮ, ಎಲ್ಲಿ ಮಾಡುಮ ಎಲ್ಲಿ ಮಾಡುಮ ಎಲ್ಲಿ ಮಾಡುಮ. One hour later.
ನನ್ನ ಫ್ಯಾಮಿಲಿ ಕರೆಕ್ಟ್ ಎಕ್ಸಾಕ್ಟಾಗಿ ಶೃಂಗೇರಿ ಆಗೋದು ಆ್ಯಂಡ್ ಇನ್ಕ ತನಕ ಡ್ಯಾನ್ಸ್ ಮಾಡಿ ಮಾಡಿ ಒಟ್ಟು ಮಸ್ತ್ ಧ್ವನಿ ಎಲ್ಲ ಹೋಗ್ಬಿಡದ್ರಿ. ಇನ್ನು ಶೃಂಗೇರಿಯಾಗ ಶಾರದಾಂಬ ದೇವಸ್ಥಾನಕ್ಕೆ ಹೋಗಿ ದರ್ಶನ ತೊಗೊಂಡು ಮಸ್ತ್ ಬರ್ಬೇಕು. ಆ್ಯಂಡ್ ಬರ್ರಿ ನಾನು ತೊಗೊಂಡ್ರಿ ಮಸ್ತ್ ಫ್ಯಾಮಿಲಿ. ಅಣ್ಣ ಗಾಡಿ ಪಾರ್ಕ್ ಮಾಡಿ ಬರ್ತಾನೆ ಆ್ಯಂಡ್ ಎಲ್ಲರೂ ಬರ್ತಾರೆ. ಆ್ಯಂಡ್ ಹೋಗ್ನಂತ ಮಸ್ತ್ ದೇವ್ರ ದರ್ಶನ ಮಾಡು. ಅನಾಜಿ ಆಗ್ಬಿಡ ಫೋಟೋ ಅಲ್ಲ ಚಾಲು ಮಾಡ್ಬೇಕು. ನಮ್ಮ ಅನಾಜಿ ಗಾಡಿ ಅಂದ್ರೆ ಬಾಲವು ಅಣ್ಣ 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 ಫ್ಯಾಮಿಲಿ ಸ್ಟೇಡಿಯಂ ಆಗಿರ ನೋಡ್ಬೋದು. आदिदेव शंकर तेरे जाप के बिना चले ये सांस किस तरह, मेरा कर्म तू ही जाने क्या बुरा है क्या भला, तेरे रास्ते पे मैं तो आंख मूंद के चला, तेरे नाम की जोत ने सारा लिया तमस मेरा। नमो नमो शंकर ದರ್ಶನ ಅದು ಮುಗಿತ. ಆ್ಯಂಡ್ ಇವಾಗ ಹೋಗಿತ್ತ ಶಂಕರಾಚಾರ್ಯ ಶೃಂಗೇರಿಯ ಶಾರದಾ ಪೀಠದ ಜಗದ್ಗುರುಗಳು ಇರ್ತಾರಲ್ರಿ ಅಲ್ಲಿಗೆ ಹೋಗಿದ್ವಿ. ಆ್ಯಂಡ್ ಭಾಳ ಅಲ್ಲಿ ನೀವು ಏನಾರ ಗುಡಿ ಒಳಗೆ ಹೋಗ್ಬೇಕಂತ ಅನ್ಕೊಂಡಿರ ಶರ್ಟ್ ಬನ್ನಿ ನಂದು ತಗಿಸಿ ಒಳಗೆ ಬಿಡ್ತಾರೆ. ಭಾಳ ನಂತರ ಪ್ರಯತ್ನ ಪಟ್ಟು ನಮ್ಮ ಹುಡುಗರ ಪ್ರಸಾದ ತೊಗೊಂಬಂದ್ಬಿಟ್ಟಾರ ಇವತ್ತು. ನನಗೆ ಮೋಸಂಬಿ ಸಿಕ್ತ್ರಿ. ಆ್ಯಂಡ್ ಇವಂಗೂ ಮೋಸಂಬಿ, ನಮ್ಮ ಸತ್ತು ಮೊಮ್ಮಗ ಮೋಸಂಬಿ ಆ್ಯಂಡ್ ಇವಾಗ ಎಲ್ರಿಗೂ ಮೋಸಂಬಿ. ಇವಂಗೂ ಮೋಸಂಬಿ ಒಬ್ಬಗ ಫುಲ್ ಚೇಂಜ್ ಬಿಟ್ಟಾಗ್ಬಿಟ್ಟು ಚೇಂಜ್ ರೀ ಅವ್ನು ಮ್ಯಾಂಗೋ ಸಿಕ್ಬಿಡತ್ರಿ ಅವ್ನು. ಹಾಗಾಗ್ಬಿಡ ಈ ಸಲ ಹಣ್ಣು ಕೊಡ್ರಿ, ಮುಂದಿನ ಸಲ ಒಂದಿಟ್ಟು ಹಣ್ಣು ಕೊಡ್ರಿ. ನಾನು ಕಣ್ಣೆದ್ರಿಗೆ ಇದ್ರೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ, ಕಳ್ಸಿ ಆಚೆ. ದೇವಸ್ಥಾನಕ್ಕೆ ಬಂದು ಏನು ಕೇಳ್ತಾಡ್ರಿ. ಈ ವ್ಲಾಗ್ ಇಲ್ಲಿ ಏನು ಮಾಡ್ತಾನಂತ ಹೋಪ್ ಈ ವ್ಲಾಗ್ ನಿಮ್ಗೆ ಇಷ್ಟ ಆಗೈತೆ ಅಂತ ಅನ್ಕೋತೀನಿ ರೀ. ಇಷ್ಟ ಆದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರೆಯೋಕೆ ಹೋಗ್ಬೇಡ್ರಿ. ಆ್ಯಂಡ್ ಇವಾಗ ಇದು ಶೃಂಗೇರಿಯಾಗ ಸ್ಟೇ ಆಗಿದ್ದು. ಆ್ಯಂಡ್ ನಾಳಿಂದ ಮತ್ತು ಡೇ 3 ಜರ್ನಿ ಸ್ಟಾರ್ಟ್ ಆಗೈತಿ.